ಈಗ ಬರುತ್ತಿರುವಂಥ ಮಾಹಿತಿಗಳ ಪ್ರಕಾರ ಅಂಚೆ ಮತಗಳ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ವಿಪರೀತವಾದ ಮುನ್ನಡೆಯನ್ನು ಕಾಯ್ಕೊಳ್ತಾ ಇರುವಂಥದ್ದು. ದಟ್ಸ್ ಓಕೆ, ಅದು ಭಾಳ ಇಂಪಾರ್ಟೆಂಟ್ ಅಂತ ನಾನು ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಬಹುಶಃ ಇನ್ನೊಂದು 15 ನಿಮಿಷದಲ್ಲಿ ಮೊದಲನೆಯ ಕ್ಷೇತ್ರ ಎಲ್ಲೋ ಒಂದು ಕಡೆ ಈ ದೇಶದಲ್ಲಿ ಪ್ರಾರಂಭ ಆಗೋಗುತ್ತೆ EVM. ಬಿಕಾಸ್ ಅಂಚೆ ಮತಗಳು ಅತ್ಯಂತ ಕಡಿಮೆ ಇರುವ ಕ್ಷೇತ್ರಗಳಲ್ಲಿ ಬೇಗ ಮುಗಿದೋಗುತ್ತೆ ಆ ಪ್ರಾಸೆಸ್ಸು. ಸಾವಿರಾರು ಅಂಚೆ ಮತಗಳಿದ್ದರೆ ಅಲ್ಲಿ ಸ್ವಲ್ಪ ಟೈಮ್ ತೊಗೋಬೋದೇ ಹೊರತು ಅದರ್ವೈಸ್ ಇಟ್ ಈಸ್ ಬೌಂಡ್ ಟು ಬಿ ಓವರ್ ಕ್ವಿಕ್ಲಿ. ಈಗ ಬೆಂಗಳೂರು ರೂರಲ್ಲೂ ಕೂಡ EVM ಎಣಿಕೆ ಶುರು ಮಾಡ್ಕೊಂಡಿದ್ದಾರೆ ಸರ್. ಈಗ ಆಲ್ಮೋಸ್ಟ್ ಇದು ಮುಗಿದ ತಕ್ಷಣ ಅದನ್ನು ಶುರು ಮಾಡ್ತಾರೆ ಅವರು. ದೇ ಡೋಂಟ್ ವೆಯ್ಟ್ ಫಾರ್ ದಟ್. ಮತ್ತು ಇದನ್ನು ಮಾಡಲಿಕ್ಕೆ ಅವರಿಗೆ ಅಧಿಕಾರವನ್ನು ಅನುಮತಿಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ನಿಮಗೆ ವಿಧಾನಸೌಧನ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಕರ್ನಾಟಕದ ಚಿತ್ರಣ ಏನು ಅನ್ನೋದನ್ನು ಮಾತ್ರ ತೋರಿಸ್ತಾ ಇರೋವಂಥದ್ದು. ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. 14 BJP, 2 ಕಾಂಗ್ರೆಸ್ ಮತ್ತು 2 JDS ಅಂತ ಕಾಣಿಸುತ್ತೆ. ಅದರಲ್ಲಿ ನಾವು ನೋಡ್ತಾ ಇರುವಂಥದ್ದು ಹಲವೆಡೆಗಳಲ್ಲಿ ಅಭ್ಯರ್ಥಿಗಳು ಮತ್ತು ಒಂದು ಕೋಲಾರ ಮುನ್ನಡೆಯನ್ನು ಕಾಯ್ದುಕೊಳ್ತಾರೆ ಸರ್ JDS. ಆಲ್ ರೈಟ್. ಇದು ಅದು ಯಾರದ್ದು ಏನು ಆಮೇಲೆ ನೋಡೋಣ. ಅದನ್ನು ಸೋನ್ಲಿ ಅಂಚೆ ಮತಗಳದ್ದು ಹಲವೆಡೆಗಳಲ್ಲಿ ಮುನ್ನಡೆಗಳನ್ನು ನೀವು ನೋಡ್ತಾ ಇರುವಂಥದ್ದು. ವಾರಣಾಸಿಯಲ್ಲಿ ಕೂಡ ಪ್ರಧಾನಿ ಮೋದಿಗೆ ಮುನ್ನಡೆ ಇದೆ ಅಂತ ಹೇಳ್ತಿದ್ದಾರೆ. ಆಬ್ವಿಯಸ್ಲಿ ಅದು ಸದ್ಯಕ್ಕಂತೂ ನಮಗದು ಇಲ್ಲದಿದ್ದರೆ ಅದು ನ್ಯೂಸೇ ಹೊರತು ಇದ್ದರೆ ಅಲ್ಲ ಅಂತ ಕಾಣುತ್ತೆ. ಅಭ್ಯರ್ಥಿಗಳು ತಯಾರಿಯಾಗಿರ್ತಾರೆ. ದೇವಸ್ಥಾನಗಳಿಗೆ ಹೋಗಿ ಬಂದಿರ್ತಾರೆ. ಈಗಾಗಲೇ ಅವರವರ ಕೆಲಸ ಅವರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡೋಣ. ಲೆಟಸ್ ಗೋ ಓವರ್, ತಯಾರಿ ಮಾಡ್ಕೊಳ್ಳೋಣ. ಶಶಿ ತರೂರ್ ತಿರುವನಂತಪುರದಲ್ಲಿ ಅಂಚೆ ಮತದಲ್ಲೂ ಕೂಡ ಮುಂದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ದಟ್ಸ್ ಓಕೆ. ಈಗೇನು ಎಲ್ಲಿ ಬೇರೆ ಕಡೆ ಹೇಗಿದೆಯೋ ಅಲ್ಲೂ ಹಾಗೆ ಪರಿಸ್ಥಿತಿ ಇರುತ್ತೆ. EVM ಬಂದ ಮೇಲೆ ಯಾರ ಶಕ್ತಿ ಏನು ಅನ್ನೋದು ಗೊತ್ತಾಗತ್ತೆ. ಎಸ್ ಓವರ್ ಆಲ್ ಆಗಿ ಹೇಳ್ತಾ ಇದ್ದೀವಿ, ಇಡೀ ದೇಶದಲ್ಲಿ ಈಗ ನಂಬರ್ಸ್ಗಳು ಕಾಣಿಸಿಕೊಳ್ತಾ ಇರುವಂಥದ್ದು. ನಿಮಗೆ ಕೊಪ್ಪಳದಲ್ಲಿ BJP ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಈ ಬಾರಿ ಅಲ್ಲಿ ಟಗ್ ಆಫ್ ವಾರ್ ನಡೀತಾ ಇದ್ದು, BJP ಅಭ್ಯರ್ಥಿಗೆ ಟಿಕೆಟ್ ಮಿಸ್ ಆಯಿತು. ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆದರು, ಸಂಗಣ್ಣ ಕರಡಿ ಅವರು. ಅದಾದ ನಂತರ ಏನಾಗುತ್ತೆ ಕೊಪ್ಪಳ, ಇವೆಲ್ಲವೂ ಕೂಡ ಬಹಳ ಚರ್ಚೆ ಇತ್ತು. ಈಗ ಸದ್ಯಕ್ಕೆ BJP ಮುನ್ನಡೆ ಇದೆ ಅಂಚೆ ಮತದಾನದಲ್ಲಿ. ಚಿಕ್ಕೋಡಿಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ಷೇತ್ರ ಮತ್ತೊಂದು. ಕಾರಣ ಒಬ್ಬ ಸಚಿವರ ಮಗಳಿಗೆ ಕೊಟ್ಟಂತ ಕ್ಷೇತ್ರ ಅದು. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ ಈ ಬಾರಿ, ಹಾಲಿ ಅವರ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು BJPಯಲ್ಲಿ. ಸೊ ಅವರೇ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರು ಅನ್ನೋದು ಬಂತು. ಆಮೇಲೆ ಚಿಕ್ಕೋಡಿಯಲ್ಲಿ ಈಗ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಅನ್ನೋದು ಬರ್ತಾ ಇದೆ. ಚಿಕ್ಕೋಡಿಯಲ್ಲೂ ಕೂಡ ಹಾಗೆ ನೆಕ್ ಟು ನೆಕ್ ಫೈಟ್ ಇರುವಂತಹ ಕ್ಷೇತ್ರ. ಅಗೇನ್ ಬೆಳಗಾವಿ ಪಕ್ಕದಲ್ಲೇನೆ, ಅದು ಇನ್ನೂ ಟಗ್ ಆಫ್ ವಾರ್ ಇರುವಂತಹ ಕ್ಷೇತ್ರ. ಅಲ್ಲೂ ಕೂಡ ಸಚಿವರ ಮಗನಿಗೆ ಕೊಟ್ಟಂತಹ ಕ್ಷೇತ್ರ ಅದು. ಇನ್ನೊಂದು ಕಡೆಗೆ ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಅಖಾಡಕ್ಕಿಳಿದಿದ್ದು ಹುಬ್ಬಳ್ಳಿಯಿಂದ ಹೋಗಿ ಬೆಳಗಾವಿಯಲ್ಲಿ ಹೋಗಿ ನಿಂತ್ಕೊಂಡ್ರು. ಹಾಗೆ ನೋಡಿದ್ರೆ ಬೀಗರು ಬೆಳಗಾವಿಗೆ ಅಲ್ಲಿ. ಸೊ ಅಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ಏನಾಗತ್ತೆ, ಅಂಚೆ ಮತದಾನದಲ್ಲಂತೂ ಮುನ್ನಡೆ ಇದೆ. ಬಟ್ EVM ಓಪನ್ ಆದಾಗ ಲೆಕ್ಕಾಚಾರಗಳು ಏನಾಗುತ್ತೆ ಅಂತ ನೋಡಬೇಕು. ಸದ್ಯಕ್ಕೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ 108 ಮತಗಳ ಮುನ್ನಡೆ ಅಂಚೆ ಮತದಾನದಲ್ಲಿ. ಸೊ ಇದು ಮಂಡ್ಯದಿಂದ ಬರ್ತಾ ಇರುವಂತಹ ಅಪ್ಡೇಟ್ಸು. ಕೊಪ್ಪಳದಲ್ಲೂ ಕೂಡ BJP ಮುನ್ನಡೆ ಇದೆ. ಒಟ್ಟು 28 ಲೋಕಸಭಾ ಕ್ಷೇತ್ರಗಳು ಕರ್ನಾಟಕದಲ್ಲಿ, ಅದರಲ್ಲಿ 20 ಈಗ ನಂಬರ್ಸ್ಗಳು ಸಿಗ್ತಾ ಇದೆ. 16 BJP ಮುನ್ನಡೆ ಇದೆ. JDS 2ರಲ್ಲಿದೆ, ಕಾಂಗ್ರೆಸ್ 2ರಲ್ಲಿದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ 108 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ 20 ಮತಗಳ ಮುನ್ನಡೆಯನ್ನ ಡಾಕ್ಟರ್ ಮಂಜುನಾಥ್ ಅವರಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ ಅಂಚೆ ಮತದಾನದಲ್ಲಿ. ಅಗೇನ್ ಮತ್ತೆ ಹೇಳ್ತಾ ಇದ್ದೀವಿ. ಸೊ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಸೊ ಅಲ್ಲಿ ಈ ಬಾರಿ ಇದ್ದಂಥದ್ದು ಶಿವರಾಜ್ ಕುಮಾರ್ ಅವರಂತೂ ನಟ ತಮ್ಮ ಪತ್ನಿಗೋಸ್ಕರ ಅಲ್ಲಿ ಹೋಗಿ ನಿಂತ್ಕೊಂಡು ಓಡಾಡಿದ್ರು, ಸಿಕ್ಕಾಪಟ್ಟೆ ಓಡಾಡಿದ್ರು ಈ ಬಾಗಿ ಗೀತಾ ಶಿವರಾಜ್ ಕುಮಾರ್ ಅವ್ರ ಪರವಾಗಿ. ಇನ್ನೊಂದು ಕಡೆಗೆ ಮಧು ಬಂಗಾರಪ್ಪನವರು ಕೂಡ ಅಖಾಡದಲ್ಲಿ ಮಂತ್ರಿಗಳು. ಸೊ ಅವರು ಕೂಡ ತುಂಬಾ ಓಡಾಡಿದ್ರು. ಹಲವು ಚರ್ಚೆಗಳು ಕೂಡ ಬಂತು. ಅಲ್ಲಿ ಹೇರ್ ಕಟ್ ವಿಚಾರ ಎಲ್ಲ ಈ ಬಾರಿ ಏನೇನೇನೇನೋ ಚರ್ಚೆಗಳು ಬಂತು ಶಿವಮೊಗ್ಗದಲ್ಲಿ. ರಾಘವೇಂದ್ರ ಅವರಿಗೆ ಸದ್ಯಕ್ಕೆ ಅಂಚೆ ಮತದಾನದಲ್ಲಿ ಮುನ್ನಡೆಯನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ.